ಮಹಾಯುದ್ಧಕ್ಕೆ ಹೆಜ್ಜೆ ಇಟ್ಟ ಅಮೆರಿಕ ಇರಾನ್ ಘೋರ ಯುದ್ಧ ಗ್ಯಾರಂಟಿ. ಇರಾನ್ ನಾಯಕ ಅಮೆರಿಕದವರು ಕೆಟ್ಟವರು, ಅವರ ಮೇಲೆ ದಾಳಿ ಮಾಡುವಂತದ್ದು ಅನಿವಾರ್ಯ ಅಂತ ಹೇಳಿಕೆಯನ್ನು ನೀಡಿದ್ದಾರೆ. ವಿಶ್ವದ ಮಹಾಯುದ್ಧಕ್ಕೆ ಕಾರಣ ಅಂತ ರೆಜಾ ನಗ್ದಿ ಹೇಳಿಕೆಯನ್ನು ನೀಡಿದ್ದಾರೆ. ಇರಾನ್ನ ಹಿರಿಯ ಸೇನಾ ಕಮಾಂಡರ್ ರೆಜಾ ನಗ್ದಿ ಈ ರೀತಿ ಹೇಳಿಕೆಯನ್ನು ನೀಡಿರುವಂತದ್ದು. ಅಮೆರಿಕದವರು ಕೆಟ್ಟವರು, ಅವರ ಮೇಲೆ ದಾಳಿ ಮಾಡುವಂತದ್ದು ಅನಿವಾರ್ಯ, ವಿಶ್ವದ ಮಹಾಯುದ್ಧಕ್ಕೆ ಕಾರಣ ಅಂತ ರೆಜಾ ನಗ್ದಿ ಹೇಳಿದ್ದಾರೆ. ಮೂರನೇ ಮಹಾಯುದ್ಧಕ್ಕೆ ಅಮೆರಿಕ ಇರಾನ್ ಹೆಜ್ಜೆ ಇಟ್ಟಂತೆ ಕಾಣ್ತಾ ಇದೆ. ಘೋರ ಯುದ್ಧ ಗ್ಯಾರಂಟಿ ಅಂತ ಇರಾನ್ ನಾಯಕ ಹೇಳಿಕೆಯನ್ನು ನೀಡಿದ್ದಾರೆ. ಅಮೆರಿಕದವರು ಕೆಟ್ಟವರು, ಅವರ ಮೇಲೆ ದಾಳಿ ಮಾಡುವಂತದ್ದು ಅನಿವಾರ್ಯ ಆಗಿದೆ, ವಿಶ್ವದ ಮಹಾಯುದ್ಧಕ್ಕೆ ಕಾರಣ ಅಂತ ರೆಜಾ ನಗ್ದಿ ಹೇಳಿದ್ದಾರೆ. ಇರಾನ್ನ ಹಿರಿಯ ಸೇನಾ ಕಮಾಂಡರ್ ಈತ ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಇನ್ನೇನ್ ಯುದ್ಧ ನಿಂತೇ ಹೋಯ್ತು ಅನ್ನುವಂತಹ ಲೆಕ್ಕಾಚಾರದ ಮಧ್ಯೆ ಈಗ ಹೊಸ ಒಂದು ತಿರುವನ್ನ ಪಡ್ಕೊಳ್ತಾ ಇದೆ ಮಧ್ಯಪ್ರಾಚ್ಯದ ಮಹಾಯುದ್ಧ. ಮೂರನೇ ಮಹಾಯುದ್ಧ ಫಿಕ್ಸ್ ಅಂತ ಹೇಳಿಕೆಯನ್ನು ನೀಡಲಾಗ್ತಾ ಇದೆ. ಒಂದ್ ಕಡೆ ವಿಶ್ವ ಯುದ್ಧದ ಎಚ್ಚರಿಕೆ, ಇನ್ನೊಂದ್ ಕಡೆ ನ್ಯೂಕ್ಲಿಯರ್ ವಾರ್ನ್ ಕೊಡ್ತಿದ್ದಾರೆ. ಟೆಹರಾನ್ನಲ್ಲಿ ನ್ಯೂಕ್ಲಿಯರ್ ಬಾಂಬ್ ಆಕ್ಟಿವೇಟ್ ಆಗಿದೆ. ಅಮೆರಿಕ ಎಚ್ಚರಿಕೆ ಬೆನ್ನಲ್ಲೇ ಅಣು ಬಾಂಬ್ ದಾಳಿಯ ಎಚ್ಚರಿಕೆಯನ್ನ ಇರಾನ್ ಕೊಡ್ತಾ ಇದೆ. ವಾಯ್ಸ್ ಆಫ್ ಟೆಹರಾನ್ನಲ್ಲಿ ಈ ರೀತಿಯಾಗಿ ಪೋಸ್ಟ್ ಮಾಡಿದ್ದಾರೆ. ನ್ಯೂಕ್ಲಿಯರ್ ವಿಡಿಯೋವನ್ನ ಕೂಡ ಪೋಸ್ಟ್ ಮಾಡಿದ್ದಾರೆ. ಟ್ರಂಪ್ ಬಾಂಬ್ ಹಾಕ್ತೀವಿ ಅಂದ ಬೆನ್ನಲ್ಲೇ ಎಕ್ಸ್ ನಲ್ಲಿ ಈ ರೀತಿಯಾಗಿ ಪೋಸ್ಟ್ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಡೆಸ್ಕ್ ಲೈವ್ ನಲ್ಲಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ನಿನ್ನೆ ನೋಡಿದ್ರೆ ಟ್ರಂಪ್ ಇನ್ನೇನ್ ಯುದ್ಧ ನಿಂತೇ ಹೋಯ್ತು ಮಧ್ಯಪ್ರಾಚ್ಯದಲ್ಲಿ ಎನ್ನುವಂತಹ ರೀತಿಯಾಗಿ ಹೇಳಿಕೆಯನ್ನ ನೀಡ್ತಾ ಇದ್ರು. ಆದ್ರೆ ಈಗ ನೋಡಿದ್ರೆ ನ್ಯೂಕ್ಲಿಯರ್ ವಾರ್ನ್ ಕೊಡ್ತಿದ್ದಾರೆ. ಹೊಸ ರೀತಿಯ ತಿರುವನ್ನ ಪಡ್ಕೊಳ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಏನಾಗ್ತಾ ಇದೆ? ಚೈತ್ರ, ಏಪ್ರಿಲ್ 8ನೇ ತಾರೀಕು ಕದನ ವಿರಾಮವನ್ನು ಘೋಷಣೆ ಮಾಡಿದ್ರು. ಫೆಬ್ರವರಿ 28ನೇ ತಾರೀಕು ಈ ಒಂದು ಯುದ್ಧಕ್ಕೆ ಅಮೆರಿಕ ಮತ್ತು ಇಸ್ರೇಲ್ ಮುನ್ನುಡಿಯನ್ನು ಬರೆದಿತ್ತು. ಸಾಕಷ್ಟು ಶಾಂತಿ ಮಾತುಕತೆಗಳು ಮತ್ತು ಸಂಧಾನ ಸಭೆಗಳು ನಡೆದರೂ ಕೂಡ ಇದುವರೆಗೂ ಕೂಡ ಇರಾನ್ ಅವರಾಗಲಿ ಅಮೆರಿಕದವರಾಗಲಿ ಯಾವುದೇ ಷರತ್ತುಗಳಿಗೆ ಒಪ್ಪಂದವನ್ನಾಗಲಿ ಮಾಡಿಕೊಂಡಿಲ್ಲ. ಇಸ್ಲಾಮಾಬಾದ್ನಲ್ಲಿ ನಡೆದಂತಹ ಸಂಧಾನ ಸಭೆ ಯಾವಾಗ ವಿಫಲವಾಯಿತೋ ಅದಾದ ನಂತರ ಮತ್ತೆ ಎರಡನೇ ಸುತ್ತಿನ ಸಂಧಾನ ಸಭೆಯನ್ನು ನಡೆಸೋದಕ್ಕೂ ಕೂಡ ಸಾಕಷ್ಟು ಪ್ರಯತ್ನಗಳು ನಡೀತಾನೆ ಇದ್ದಾವೆ. ಆದರೆ ಇಲ್ಲಿವರೆಗೂ ಕೂಡ ಆ ಒಂದು ಯುದ್ಧದ ಒಂದು ಸನ್ನಿವೇಶ ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ. ಯಾಕಂದರೆ ಇರಾನ್ನಲ್ಲಿ ಈಗಲೂ ಕೂಡ ದಾಳಿಗಳು ನಡೀತಾನೆ ಇದ್ದಾವೆ. ಯಾಕಂತಂದರೆ ಅಮೇರಿಕಾದವರು ಹಾರ್ಮುಜ್ ಜಲಮಾರ್ಗವನ್ನು ಸಂಪೂರ್ಣವಾಗಿ ಇಡೀ ವಿಶ್ವಕ್ಕೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಮುಕ್ತ ಮಾಡಬೇಕು ಅಂತ ಅಂದ್ಬಿಟ್ಟು ಟ್ರಂಪ್ ಅವರು ಆಗ್ಲಿಂದನೂ ಕೂಡ ಹೇಳ್ತಾನೆ ಇದ್ರು. ಎಲ್ಲಿವರೆಗೂ ಅಮೆರಿಕ ಸೇನೆಯನ್ನು ವಾಪಸ್ ತಗೊಳ್ಳೋದಿಲ್ವೋ, ಎಲ್ಲಿವರೆಗೂ ಇರಾನ್ ನೆಲದಿಂದ ಇಸ್ರೇಲ್ ಮತ್ತು ಅಮೆರಿಕ ಸೇನೆ ವಾಪಸ್ ಆಗೋದಿಲ್ವೋ, ಲೆಬನಾನ್ ಮೇಲೆ ದಾಳಿ ನಿಲ್ಲಿಸೋದಿಲ್ವೋ, ಅಲ್ಲಿವರೆಗೂ ಕೂಡ ಹಾರ್ಮುಜ್ ಮುಕ್ತ ಓಪನ್ ಮಾಡೋದಿಲ್ಲ ಅಂತಲೂ ಕೂಡ ಇರಾನ್ ಹೇಳ್ಕೊಂಡೇ ಬಂದಿತ್ತು. ಆದರೆ ನಿನ್ನೆ ನಡೆದಂತಹ ಒಂದಷ್ಟು ಮಾತುಕತೆಗಳು ಎಲ್ಲವನ್ನೂ ಕೂಡ ತಣ್ಣಗಾಗಿಸಿತ್ತು. ಹಾರ್ಮುಜ್ ಜಲಮಾರ್ಗ ಸಂಚಾರಕ್ಕೆ ಮುಕ್ತವಾಗಿದೆ ಅಂತ ಟ್ರಂಪ್ ಕೂಡ ಘೋಷಣೆ ಮಾಡಿದರು. ಆದರೆ ಒಂದೇ ಒಂದು ಗಂಟೆಯಲ್ಲಿ ಟ್ರಂಪ್ ಅವರು 7 ರೀತಿಯ ಸುಳ್ಳುಗಳ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಹಾರ್ಮುಜ್ ಜಲಮಾರ್ಗವನ್ನು ನಾವು ಯಾವುದೇ ಕಾರಣಕ್ಕೂ ಓಪನ್ ಮಾಡಿಲ್ಲ, ಟ್ರಂಪ್ ಅವರು ಹೇಳ್ತಿರೋದೆಲ್ಲ ಸುಳ್ಳು ಅಂತ ಅಂದ್ಬಿಟ್ಟು ಇರಾನ್ ಅವರು ಕೂಡ ಈಗ ಮತ್ತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಇರಾನ್ ಅವರ ಏನು ಒಂದು ಯುರೇನಿಯಂ ಒಪ್ಪಂದ ಏನಿತ್ತು ಆ ಒಂದು ಒಪ್ಪಂದಕ್ಕೂ ಈಗ ಆಲ್ರೆಡಿ ನಾವು $20 ಬಿಲಿಯನ್ ಅಮೌಂಟನ್ನು ಇರಾನ್ಗೆ ಕೊಡೋದಕ್ಕೆ ಒಪ್ಪಿದ್ದೀವಿ. ಇದಕ್ಕೆ ಇರಾನ್ ಕೂಡ ಯುರೇನಿಯಮನ್ನು ಅಮೆರಿಕಾಗೆ ಸಪ್ಲೈ ಮಾಡೋದಕ್ಕೆ ಒಪ್ಪಿದೆ ಅಂತಲೂ ಕೂಡ ಟ್ರಂಪ್ ಹೇಳಿದರು. ಆದರೆ ಈಗ ಇರಾನ್ ಅವರು ಕೊಟ್ಟಿರುವಂಥದ್ದು ಯಾವುದೇ ಒಪ್ಪಂದಗಳಾಗಿಲ್ಲ, ಯಾವುದೇ ಯುರೇನಿಯಮನ್ನು ಅಮೆರಿಕಾಗೆ ನಾವು ಹಸ್ತಾಂತರ ಮಾಡ್ತಿಲ್ಲ, ಯಾವುದೇ ಕಾರಣಕ್ಕೂ ಹಾರ್ಮುಜ್ ಜಲಮಾರ್ಗವನ್ನು ಓಪನ್ ಮಾಡೋದಿಲ್ಲ, ಅಮೆರಿಕಾದವರು ಹಿಂದೆ ಹೋಗೋವರೆಗೂ ನಾವು ಇಲ್ಲಿ ಈ ಒಂದು ಯುದ್ಧವನ್ನು ನಿಲ್ಲಿಸೋದಿಲ್ಲ ಅಂತಲೂ ಹೇಳಿದೆ. ಸೊ ಹೀಗಾಗಿ ಈ ಒಂದು ಯುದ್ಧ ತೀವ್ರವಾಗ್ತಾನೆ ಹೋಗ್ತಾ ಇದೆ. ಇದ್ರ ಜೊತೆಗೆ ಟ್ರಂಪ್ ಅವರು ಇವತ್ತು ಕೊಟ್ಟಿರುವಂಥ ಹೇಳಿಕೆಗಳು ಇರಾನ್ ಅವರು ಯಾವುದೇ ಕಾರಣಕ್ಕೂ ನಮ್ಮ ದಾರಿಗೆ ಬರ್ತಿಲ್ಲ, ಸೊ ಹಾಗಾಗಿ ನಾವು ಬಾಂಬ್ಗಳನ್ನು ಹಾಕೋದು ಅನಿವಾರ್ಯ ಅಂತ ಅಂದ್ಬಿಟ್ಟು ಈಗ ಸಂಜೆ ಕೊಟ್ಟಿರುವಂಥ ಹೇಳಿಕೆಗಳು. ಯಾವಾಗ ಅಮೆರಿಕಾದ ಅಧ್ಯಕ್ಷ ಟ್ರಂಪ್ ಅವರು ಇರಾನ್ ಮೇಲೆ ಬಾಂಬ್ಗಳನ್ನು ಹಾಕ್ತೀವಿ ಅಂತ ಅಂದ್ಬಿಟ್ಟು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು, ಅದಾದ ನಂತರ ಇರಾನ್ನ ಸೇನಾ ಮುಖ್ಯಸ್ಥರು, ಇರಾನ್ನ ವಿದೇಶಾಂಗ ಸಚಿವರು ಕೊಡ್ತಿರುವಂಥ ಒಂದೊಂದು ಹೇಳಿಕೆಗಳು ಕೂಡ ಇದೊಂದು ಮೂರನೇ ಮಹಾಯುದ್ಧಕ್ಕೆ ಮುನ್ನುಡಿ ಬರೆಯುತ್ತೆ ಅಂತ ಅವರೇ ಓಪನ್ ಆಗಿ ಹೇಳ್ತಾ ಇದ್ದಾರೆ. ಅದರಲ್ಲೂ ಇರಾನ್ನ ಸೇನಾ ಕಮಾಂಡರ್ ಏನಿದ್ದಾರೆ ರೆಜಾ ನಗ್ದಿ ಅವರು,
ಅವರು ಕೊಟ್ಟಿರುವಂಥದ್ದು ಇದು ನಿಜಕ್ಕೂ ಕೂಡ ವಿಶ್ವ ಸಮರವೇ ಆಗುತ್ತೆ, ವರ್ಲ್ಡ್ ವಾರ್ ಆಗುತ್ತೆ ಅಂತ ಇವತ್ತು ಕೊಟ್ಟಿರುವಂಥ ಒಂದು ಹೇಳಿಕೆ. ಅದು ಇರಾನ್ನ ಒಂದು ಪತ್ರಿಕೆಗೆ ಕೊಟ್ಟಂಥ ಒಂದು ಸಂದರ್ಶನದಲ್ಲಿ ಕೊಟ್ಟಿರುವಂಥ ಒಂದು ಹೇಳಿಕೆ. ಇದರ ಮಧ್ಯೆನೇ ಟೆಹರಾನ್ನಲ್ಲಿ ಇರುವಂಥ ವಾಯ್ಸ್ ಆಫ್ ಟೆಹರಾನ್ ಅನ್ನೋ ಒಂದು ಸೋಷಿಯಲ್ ಮೀಡಿಯಾ ಏನಿದೆ ಅದು ಒಂದು IRGC ಅವರ ಕಂಟ್ರೋಲಲ್ಲಿದೆ, ಅಂದರೆ ಇರಾನ್ ದೇಶದ ಸೇನೆಯ ಕಂಟ್ರೋಲ್ನಲ್ಲಿರ್ತಕ್ಕಂಥ ಒಂದು ವಾಯ್ಸ್ ಆಫ್ ಟೆಹರಾನ್ ಅಂತ. ಆ ಒಂದು ಪೋಸ್ಟ್ನಲ್ಲಿ ಸೋಷಿಯಲ್ ಪೋಸ್ಟಲ್ಲಿ ಹಾಕಿರುವಂಥದ್ದು ಆಕ್ಟಿವೇಟೆಡ್ ಅಂತ ಒಂದೇ ಒಂದು ಪೋಸ್ಟ್ ಹಾಕಿ ಅದ್ರ ಕೆಳಗಡೆ ಒಂದು ವಿಡಿಯೋವನ್ನು ಹಾಕಿದ್ದಾರೆ. ಅದು ನ್ಯೂಕ್ಲಿಯರ್ ಅಣುಬಾಂಬ್ ಸ್ಫೋಟವಾಗುವಂಥದ್ದು. ಅಂದರೆ ಇರಾನ್ ಅವರು ಅಮೆರಿಕ ಮೇಲೆ ನ್ಯೂಕ್ಲಿಯರ್ ದಾಳಿಯನ್ನ ಮಾಡೋ ಮಟ್ಟಿಗೆ ಬಂದಿದ್ದಾರಾ ಅಥವಾ ಇಸ್ರೇಲ್ ಮೇಲೆ ನ್ಯೂಕ್ಲಿಯರ್ ದಾಳಿಯನ್ನ ಮಾಡ್ತಾರಾ ಅನ್ನುವಂಥದ್ದು ಈಗ ಕಾಡ್ತಿರುವಂಥ ಒಂದು ಯಕ್ಷ ಪ್ರಶ್ನೆಯಾಗಿರುವಂಥದ್ದು. ಚೈತ್ರ, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ. ಹಾರ್ಮುಜ್ನಲ್ಲಿ ಭಾರತದ ತೈ ಹಡಗುಗಳ ಮೇಲೆ ದಾಳಿಯಾಗಿದೆ. ಭಾರತದ ಹಡಗುಗಳನ್ನ ಸ್ಫೋಟಿಸಿರುವಂತಹ ವಿಡಿಯೋ ವೈರಲ್ ಆಗಿದೆ. ಇರಾನ್ ದೇಶದ ವಾಯ್ಸ್ ಆಫ್ ಟೆಹರಾನ್ನಲ್ಲಿ ಈ ಒಂದು ವಿಡಿಯೋವನ್ನ ಪೋಸ್ಟ್ ಮಾಡಲಾಗಿದೆ. ಭಾರತದ ಹಡಗುಗಳನ್ನ ಸ್ಫೋಟಿಸಿರುವಂತಹ ವಿಡಿಯೋ ಇದು. ಈ ವಿಡಿಯೋವನ್ನ ಈಗ ವೈರಲ್ ಮಾಡಿದ್ದಾರೆ. ಇರಾನ್ ದೇಶದ ವಾಯ್ಸ್ ಆಫ್ ಟೆಹರಾನ್ ಅನ್ನುವಂತಹ ಒಂದು ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಆ ವಿಡಿಯೋ ಪೋಸ್ಟ್ ಮಾಡಿ ವೈರಲ್ ಮಾಡಿದ್ದಾರೆ. ಇತ್ತ ಇರಾನ್ ರಾಯಭಾರಿ ಕರೆಸಿ 10 ದಿನದಿಂದ ಶಾಂತವಾಗಿದ್ದಂತಹ ಕೊಲ್ಲಿಯಲ್ಲಿ ಈಗ ಮತ್ತೆ ಅಶಾಂತಿ ಮೂಡಿದೆ. ಹರ್ಮುಜ್ನಲ್ಲಿ ಭಾರತದ ತೈ ಹಡಗುಗಳ ಮೇಲೆ ದಾಳಿ ಮಾಡಲಾಗಿದೆ. ಭಾರತದ ಹಡಗನ್ನ ಸ್ಫೋಟಿಸಿ ಅದೇ ವಿಡಿಯೋವನ್ನ ಕೂಡ ಪೋಸ್ಟ್ ಮಾಡಿದ್ದಾರೆ. ನೋಡಿ, ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ಭಾರತದ ಹಡಗು, ಅದು ಭಾರತ ದೇಶಕ್ಕೆ ಭಾರತದ ಒಂದು ಸಾಮಗ್ರಿಗಳನ್ನ ರಫ್ತು ಮಾಡ್ತಿದ್ದಂತಹ ಹಡಗು ಹರ್ಮುಜ್ ಜಲಸಂಧಿಯನ್ನ ದಾಟ್ತಾ ಇದ್ದಂತಹ 2 ವ್ಯಾಪಾರಿ ಹಡಗುಗಳ ಮೇಲೆ ಇರಾನ್ ದಾಳಿ ಮಾಡ್ತಿದ್ದಂತೆ ದೆಹಲಿಯಲ್ಲಿ ಸಭೆ ನಡೆಯಿತು. ಭಾರತದಲ್ಲಿರುವಂತಹ ಇರಾನ್ ರಾಯಭಾರಿಯನ್ನ ಕರೆಸಿಕೊಂಡು ಕೇಂದ್ರ ಸರ್ಕಾರ ಎಚ್ಚರಿಕೆಯನ್ನ ನೀಡಿದೆ. ಭಾರತೀಯ ಧ್ವಜ ಹೊತ್ತಂತ ಅನಿಲ ಟ್ಯಾಂಕರ್ನ ಮೇಲೆ ಗುಂಡಿನ ದಾಳಿ ಮಾಡಿದ್ಯಾಕೆ? ಭಾರತದ ಹಡಗುಗಳ ಮೇಲೆ ಗುಂಡು ಹಾರಿಸಿದ್ದು ಎಷ್ಟು ಸರಿ? ಯಾವ ಉದ್ದೇಶದಿಂದ ದಾಳಿ ಮಾಡಿದ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಬೇರೆ ದೇಶದ ಹಡಗುಗಳು ಭಾರತದ ಧ್ವಜ ಹಾಕೊಂಡು ದಾಟುವಂತಹ ಪ್ರಯತ್ನವನ್ನ ಮಾಡ್ತಾ ಇವೆ. ಹಾಗಾಗಿ ಈ ದಾಳಿ ಆಗಿದೆ. ಉದ್ದೇಶಪೂರ್ವಕವಾಗಿ ದಾಳಿ ಮಾಡಿಲ್ಲ ಅಂತ ಇರಾನ್ ರಾಯಭಾರಿಯು ಕೂಡ ಹೇಳಿದ್ದಾರೆ. ಆದ್ರೂ ಭಾರತದ ಇರಾನ್ ಸರ್ಕಾರದ ಮಾತಿಗೆ ತೃಪ್ತಿಯಾಗಿಲ್ಲ. ಮತ್ತೆ ಇಂಥ ದಾಳಿ ನಡೆದ್ರೆ ಸುಮ್ಮನಿರಲ್ಲ ಅಂತ ಭಾರತ ಸಂದೇಶವನ್ನ ಕಳುಹಿಸಿದೆ.